ಸೊ ಬ್ರದರ್ಸ್ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅನ್ಕೋತೀನಿ. ಸೊ ಬ್ರದರ್ಸ್ ನಿನ್ನೆ ನೋಡಿರ್ಬೋದು ಹೆಂಗ್ ಆಗೈತಿ ಮ್ಯಾಚ್, ಹೆಂಗ್ ಖತರ್ನಾಕ್ ಪರ್ಫಾರ್ಮೆನ್ಸ್ ಕೊಟ್ರ ನಾ 5 ಪ್ಲೇಯರ್ ಅಲ್ಲ. ನಾನು ಯಾವ ಟೈಮ್ನಾಗ ವಿಕೆಟ್ ಹೋಗ್ತಂದೆ ಆ ಟೈಮ್ನಾಗ ವಿಕೆಟ್ ಹೋದ್ವು ಗೈಸ್. ಪವರ್ ಪ್ಲೇನಾಗ 2 ವಿಕೆಟ್ ಹೋಗ್ತಾವಂದೆ ಗೈಸ್, 4 ವಿಕೆಟ್ ಹೋದ್ವು. ಅದನ್ನ ಬಿಟ್ಟ ಮತ್ತ ಸುನಿಲ್ ನಾರಾಯಣ ಪರ್ಫಾರ್ಮ್ ಮಾಡಂಗಿಲ್ಲ ಅಂತಂದೆ, ಫ್ಲಾಪ್ ಆಗ್ತದೆ. ಸುನಿಲ್ ನಾರಾಯಣ್ ಫ್ಲಾಪ್ ಅದ, ಅಜಿಂಕ್ಯ ರಹಾನೆ ಫ್ಲಾಪ್ ಆಗ್ತಾನಂದೆ, ಅಜಿಂಕ್ಯ ರಹಾನೆ ಫ್ಲಾಪ್ ಅದ ಗೈಸ್. ನೋಡ್ತಿರ್ಬೋದ ಎಂತ ಖತರ್ನಾಕ್ ಪ್ರಿಡಿಕ್ಷನ್ ಹೋಗ್ತಾ. ನಿನ್ನೆ ಮ್ಯಾಚ್ ಯಾರು ಗೆಲ್ತಾರಂದ್ರೆ ಮುಂಬೈ ಗೆಲ್ತದ ಮ್ಯಾಚ್ ಅಂತಂದೆ, ಮುಂಬೈ ಅವ್ರಿಗೆ ಗೆದ್ರಿ ಗೈಸ್ ಮ್ಯಾಚ್ ಗೈಸ್. ನೋಡ್ತಿರ್ಬೋದು ಪ್ರಿಡಿಕ್ಷನ್ ಟಾಪ್ ನಾಚ್ ಹೋತ್ ನಿನ್ನೆ. ಇದು ಸ್ವಲ್ಪ ಏನೋ ಲೈಟ್ ಆಗಿ ಕಂಬ್ಯಾಕ್ ಆದಂಗ ಆಗೈತಿ. ನೋಡ್ಬೇಕು ಇನ್ನು ಮುಂದೆ ಏನಾಕೈತಂತೆ, ಮಾಡೋಣ ಇನ್ನೂ ಚಲೋ ಪ್ರಿಡಿಕ್ಷನ್ಸ್ ಕೊಡೋಣ, ಇನ್ನೂ ಚಲೋ ಕಂಬ್ಯಾಕ್ ಮಾಡೋಣ ಗೈಸ್. ನಂದೇನ್ ಮೋಟಿವೇಶನ್, ನಂದೇನ್ ಮೋಟಿವ್ ಏನು ಇಲ್ಲ ಗೈಸ್. ಜಸ್ಟ್ ನಿಮ್ನ ಗೆಲ್ಸೋದ್ ನನ್ ಮೋಟಿವ್. ಏನ್ ರೊಕ್ಕ ಮಾಡ್ಕೋಬೇಕಂತ ಏನಿಲ್ಲ, ನನಗೆ ಏನ್ ಮಾಡ್ಬೇಕಂತ ಏನಿಲ್ಲ. ಜಸ್ಟ್ ನಿಮ್ ಗೆಲ್ಸೋದ ನನ್ ಮೋಟಿವ್, ನಿಮ್ ಚಲೋ ನಾಲೆಜ್ ಕೊಡೋದ ನನ್ ಮೋಟಿವ್ ಗೈಸ್. ಇಷ್ಟ ನನಗೆ, ಜಾಸ್ತಿ ಏನಿಲ್ಲ. ಸೊ ಗೈಸ್ ಬರ್ರಿ ಇವತ್ತು ನೋಡೋಣ IPL 2025 ಮ್ಯಾಚ್ ನಂಬರ್ 13 LSG ವರ್ಸಸ್ ಪಂಜಾಬ್. ಸೊ ಇವತ್ತು ಇದ್ರೊಳಗೆ ಏನ್ ನೋಡೋಣಪ್ಪ ಅಂತಂದ್ರೆ ನಮ್ ಪಿಕ್ಸ್ ರಿಪೋರ್ಟ್ ನೋಡೋಣ, ವೆನ್ಯೂ ನೋಡೋಣ, ಹೆಡ್ ಟು ಹೆಡ್ ನೋಡೋಣ, ಕೀ ಸ್ಟಾಟ್ಸ್ ನೋಡೋಣ, ಫ್ಯಾಂಟಸಿ ಟಿಪ್ಸ್ ನೋಡೋಣ, ಯಾವ ಪ್ಲೇಯರ್ ತಗೋಬೇಕು, ಯಾವ ಪ್ಲೇಯರಿಗೆ ತಗೋಬಾರ್ದು, ಸ್ಮಾಲ್ ಲೀಗ್ನಾಗ ಯಾರಿಗೆ ತಗೋಬೇಕು, ಗ್ರ್ಯಾಂಡ್ ಲೀಗ್ನಾಗ ಯಾರಿಗೆ ತಗೋಬೇಕು, ಆಮೇಲೆ ಲಾಸ್ಟಿಗೆ ಬಂದ್ಬಿಟ್ಟು ನನ್ನ ಫೈನಲ್ ಪ್ರಿಡಿಕ್ಷನ್ಸ್ ಗೈಸ್ ಅದನ್ನೆಲ್ಲ ಕೊಡ್ತೀನಿ ನಾನು. ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ಕೊಳ್ಳೋರಂಗ ಪಟ್ ಅಂತ ನೋಡ್ತಾ ಇರ್ಬೇಕು ಫುಲ್ ವಿಡಿಯೋನ ಗೈಸ್. ಮತ್ತೆ ಪಟ್ ಅಂತಂದ್ರೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನನ್ನ ಟೆಲಿಗ್ರಾಮ್ ಯಾರು ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ಲಾಸ್ಟ್ ಮೂಮೆಂಟ್ ಪ್ರಿಡಿಕ್ಷನ್ಸ್ ಅಲ್ಲೇ ಬರ್ತಿರ್ತಾವೆ. ಏನಾರು ಪ್ರಿಡಿಕ್ಷನ್ಸ್ ಚೇಂಜ್ ಆದ್ರೆ ನಾನು ಇನ್ಸ್ಟಾಗ್ರಾಮ್ನಾಗ ಯಾರು ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿ ಗೈಸ್. ಸೊ ಗೈಸ್ ಬರ್ರಿ ನೋಡೋಣ ಇವತ್ತು ಫಸ್ಟ್ ಬಂದ್ಬಿಟ್ಟು ಏನ್ ನೋಡೋಣಪ್ಪ ಅಂದ್ರೆ ಟೀಮ್ ನ್ಯೂಸ್ ಗೈಸ್. ಟೀಮ್ ನ್ಯೂಸ್ನಾಗ ಏನಪ್ಪಾ ಅಂತಂದ್ರೆ ಬೋತ್ ಟೀಮ್ಸ್ ಆರ್ ಕಮಿಂಗ್ ಆಫ್ಟರ್ ದ ವಿನ್, ನೋ ಮೇಜರ್ ಚೇಂಜಸ್ ಎಕ್ಸ್ಪೆಕ್ಟೆಡ್ ಗೈಸ್. ಏನು ಮೇಜರ್ ಚೇಂಜಸ್ ಮಾಡಂಗಿಲ್ಲ, ಯಾಕಂದ್ರೆ ಇಬ್ರು ಒಂದೊಂದು ಮ್ಯಾಚ್ ಗೆಲ್ಕೊಂಡ್ ಬಂದಾರೆ. ಸೊ ನನ್ಗೆ ಅನ್ಸೋ ಮಟ್ಟಿಗೆ ಇಬ್ರು ಅದೇ ಟೀಮ್ ಇಟ್ಕೊಂಡು ಪರ್ಫಾರ್ಮ್ ಮಾಡ್ತಾರೆ ಗೈಸ್. LSG ಕ್ಯಾನ್ ಆಡ್ ಲೆಫ್ಟ್ ಬೌಲರ್ ಗೈಸ್, ಯಾಕಂದ್ರೆ ಎಲ್ಲರೂ ರೈಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಅದಾರೆ. ಸೊ ನಂಗೆ ಅನ್ಸೋ ಮಟ್ಟಿಗೆ ಯಾರೋ ಒಬ್ಬ ಲೆಫ್ಟ್ ಹ್ಯಾಂಡರ್ ಸ್ಪಿನ್ನರ್ನ ಹಾಕೊಂತಾರೆ, ಆಡ್ ಮಾಡ್ಕೊಂತಾರ ಅವ್ರು, ಟ್ರೈ ಮಾಡ್ತಾರೆ ಹೊಸ ನ್ಯೂ ಏನಾರ ಸ್ವಲ್ಪ ಇದು ಮಾಡಕ್ಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ನಾವು ನೋಡೋಣ ನಮ್ಮ ಪ್ರಾಬಬಲ್ 12 ನೋಡೋಣ ಗೈಸ್. ಪ್ರಾಬಬಲ್ 12 ಆಫ್ ಪಂಜಾಬ್. ಫಸ್ಟ್ ಬಂದ್ಬಿಟ್ಟು ಪಿ ಸಿಂಗ್, ಪಿ ಹಾರಿಯಾ, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್, ಗ್ಲೆನ್ ಮ್ಯಾಕ್ಸ್ವೆಲ್, ಎಂ ಸ್ಟೋನಿಸ್, ಎಸ್ ಸಿಂಗ್, ಉಮರ್ ಜಾಯಿ, ಶಿಗ್ಡೆ, ಜೆನ್ಸನ್, ಎ ಸಿಂಗ್, ಜುವೇಂದ್ರ ಚಾಹಲ್, ಯಕ್ಷಕ್ ಗೈಸ್. ಇದು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ಪಂಜಾಬ್ ಗೈಸ್. ಇದಾಗಿದ ತಕ್ಷಣ ನಾವು ನೋಡೋಣ ಲಕ್ನೋ ಅವ್ರದ್ದು ಪ್ರಾಬಬಲ್ 12. ಎಂ ಅಕ್ರಮ್, ಎಂ ಮಾರ್ಷ್, ಎನ್ ಪುರಾನ್, ರಿಷಬ್ ಪಂತ್, ಎ ಬಡೋನಿ, ಡಿ ಮಿಲ್ಲರ್, ಎ ಸಮದ್, ಎಸ್ ಅಹಮದ್, ಎಸ್ ಠಾಕೂರ್, ಆರ್ ವಿಷ್ಣೋಯ್, ಅವೇಸ್ ಖಾನ್, ಪಿ ಯಾದವ್, ರಾಟಿ, ಸಿದ್ಧಾರ್ಥ್ ಗೈಸ್. ಇದು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ಲಕ್ನೋ ಗೈಸ್. ಇದಾದ ತಕ್ಷಣ ಪಿಚ್ ನೋಡೋಣ. ಪಿಚ್ ರಿಪೋರ್ಟ್ ಬಂದ್ಬಿಟ್ಟು ಏನಂತಂದ್ರೆ ಗೈಸ್, ಈ ವೆನ್ಯೂ ಬಂದ್ಬಿಟ್ಟು ಇನಾಕ ಕ್ರಿಕೆಟ್ ಸ್ಟೇಡಿಯಂ ಲಕ್ನೋನಾಗ ನಡೆಯತ್ತದ ಗೈಸ್. ಹೋಮ್ ಗ್ರೌಂಡ್ ಲಕ್ನೋದ. ಸೊ ಮ್ಯಾಚ್ ಅಲ್ಲೇ ನಡೆಯತೈತಿ ಇವತ್ತು. ಆವರೇಜ್ ಸ್ಕೋರ್ ಇಲ್ಲಿ ಬಂದ್ಬಿಟ್ಟು 165 ಗೈಸ್. ಬ್ಯಾಟಿಂಗ್ ಟೈಪ್ ಅಂದ್ರೆ ಗುಡ್ ಐತಿ, ಬೌಲಿಂಗ್ ಟೈಪ್ ಅಂದ್ರೆ ನ್ಯೂಟ್ರಲ್ ಗೈಸ್. ಓಕೆ ಫಾರ್ ಬೌಲರ್ಸ್. ಲಾಸ್ಟ್ 7 IPL ಮ್ಯಾಚಸ್ನಾಗ ಪೇಸರ್ಸ್ 52 ವಿಕೆಟ್ ತೊಗೊಂಡ್ರ, ಸ್ಪಿನ್ನರ್ಸ್ 23 ವಿಕೆಟ್ ತೊಗೊಂಡಾರ ಬರೀ. ಸೊ ನೋಡ್ತಿರ್ಬೋದು ಪೇಸರ್ಸ್ ಸ್ವಲ್ಪ ಲೈಟ್ಲಿ ಫ್ರೆಂಡ್ಲಿ ಇದ್ ಗೈಸ್. ಡಿಫೆಂಡ್ ಬಯಾಸ್ ಗ್ರೌಂಡ್ ಇದ್ ಗೈಸ್. ಬ್ಯಾಟಿಂಗ್ ಫಸ್ಟ್ ಮಾಡಿದವ್ರೆ 12 ಸಲ ಗೆದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಮಾಡೋರು 7 ಸಲ ಗೆದ್ದಾರೆ. ನೋಡಬಹುದು ಸ್ಲೈಟ್ಲಿ ಡಿಫೆಂಡಿಂಗ್ ಬಯಾಸ್ ಐತಿ. ಸೊ ಎಕ್ಸ್ಪೆಕ್ಟೆಡ್ ಸ್ಕೋರ್ ನನ್ಗೆ ಅನ್ಸೋ ಮಟ್ಟಿಗೆ ಇವತ್ತು 180 ಆಗ್ತೈತೆ ಗೈಸ್, ಎಕ್ಸ್ಪೆಕ್ಟೆಡ್ ಸ್ಕೋರ್ ನಾನು ಮಾಡಿದ್ದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಿಚ್ ನಾಗೆ ಡಿಸೆಂಟ್ ಫಾರ್ ಬ್ಯಾಟಿಂಗ್ ಅಂಡ್ ಓವರ್ ಆಲ್ ಬ್ಯಾಲೆನ್ಸ್ ಐತಿ ಗೈಸ್. ಟೀಮ್ ಬ್ಯಾಲೆನ್ಸ್ಡ್ ಪಿಚ್ ಐತಿ, ಬ್ಯಾಟರ್ಸ್ ಬೌಲರ್ಸ್ ಎಲ್ಲ ಸೆಕ್ಷನ್ನಾಗೂ ಚಲೋ ಐತಿ, ಬ್ಯಾಲೆನ್ಸ್ಡ್ ಐತಿ ಗ್ರೌಂಡ್. ನನ್ಗೆ ಅನ್ಸೋ ಮಟ್ಟಿಗೆ ಇಲ್ಲಿ 3 ಟೈಪ್ ಗ್ರೌಂಡ್ ಅದಾವ. ರೆಡ್ ಸಾಯಿಲ್, ಬ್ಲಾಕ್ ಸಾಯಿಲ್ ಗ್ರೌಂಡ್ ಐತಿ, ಆಮೇಲೆ ಈಗ ಮಿಕ್ಸ್ಡ್ ಸಾಯಿಲ್ ತಂದಾರ. ಏನ್ ಅನ್ಸೋ ಮಟ್ಟಿಗೆ ನನಗೆ ಯಾವ ಗ್ರೌಂಡ್ನಾಗ ಆಡ್ತಾರ ಗೊತ್ತಿಲ್ಲ. ಸೊ ಅದನ್ನೆಲ್ಲ ನೀವು ತಿಳ್ಕೊಕ್ ಬಂದ್ರೆ ಲಾಸ್ಟಿಗೆ ನಾನು ಟೆಲಿಗ್ರಾಮ್ನಾಗ ನಾ ಪಿಚ್ ರಿಪೋರ್ಟ್ ಕೊಡ್ತೀನಿ, ಅಲ್ಲಿ ಯಾವ ಗ್ರೌಂಡ್ನಾಗ ಆಡತಾರ ಅಂತ ಹೇಳ್ತೀನಿ. ಸೊ ನೀವು ಜಲ್ದಿ ಬಂದ್ರೆ ಅಲ್ಲಿ ಟೆಲಿಗ್ರಾಮ್ನಾಗ ಜಾಯ್ನ್ ಆಗ್ರಿ. ಲಾಸ್ಟ್ ಮಿನಿಟ್ ಪ್ರಿಡಿಕ್ಷನ್ಸ್ ಅಲ್ಲೇ ಬರ್ತಾವ ಗೈಸ್, ಏನಾದ್ರು ಚೇಂಜಸ್ ಇದ್ದು ಅಂದ್ರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೆಡ್ ಟು ಹೆಡ್ ನೋಡೋಣ ಗೈಸ್. ಹೆಡ್ ಟು ಹೆಡ್ನಾಗ ಇವ್ರು ಬಂದ್ಬಿಟ್ಟು 4 ಸಲ ಮ್ಯಾಚ್ ಆಡ್ಯಾರ. 4 ಸಲ ಲಕ್ನೋ ಅವ್ರು 3 ಸಲ ಗೆದ್ದಾರೆ, ಪಂಜಾಬ್ ಅವ್ರು 1 ಸಲ ಗೆದ್ದಾರೆ ಗೈಸ್. ನೋಡ್ತಿರ್ಬೋದು ಲಕ್ನೋ ಅವ್ರು ಎಷ್ಟು ಡಾಮಿನೇಟ್ ಮಾಡ್ಯಾರಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಕೀ ಸ್ಟಾಟ್ಸ್ ಗೈಸ್. ಕೀ ಸ್ಟಾಟ್ಸ್ ಫಸ್ಟ್ ಎಂ ಅಕ್ರಮ್ ಹ್ಯಾಸ್ ಸ್ಕೋರ್ಡ್ 99 runs in 4 matches against Punjab and 0 runs in 1 match at the venue. ನೋಡ್ತಿರ್ಬೋದು ಎಂ ಅಕ್ರಮ್ ದ ಸ್ಟಾಟ್ಸ್ ಪಂಜಾಬ್ ನ ಅಪೋಸಿಟ್ ಚಲೋ ಐತಿ, ಆದ್ರೆ ವೆನ್ಯೂದಾಗ ಓಕೆ ಐತಿ ಗೈಸ್. ಎಂ ಮಾರ್ಷ್ ಬಂದ್ಬಿಟ್ಟು 118 runs in 6 matches against Punjab and 0 runs in 1 match at the venue. ನೋಡ್ತಿರ್ಬೋದು ವೆನ್ಯೂದಾಗ ಅಷ್ಟು ಕಾಸಿಲ್ಲ, ಇದನ್ನಾಗೂ ಅಷ್ಟು ಕಾಸಿಲ್ಲ, ಡೀಸೆಂಟ್ ಐತಿ ಪರ್ಫಾರ್ಮೆನ್ಸ್. ಎನ್ ಪುರಾನ್ ಹ್ಯಾಸ್ 127 runs in 5 matches against Punjab and average just 12 at the venue. ನೋಡ್ತಿರ್ಬೋದು ಆವರೇಜ್ ಓಕೆ ಗೈಸ್. ಪಂಜಾಬ್ ಅಪೋಸಿಟ್ ಓಕೆ ಐತಿ, ಆದ್ರೆ ಫಾರ್ಮ್ನಾಗ ಅದ್ರ ಗೈಸ್. ಅವ್ರನ್ನ ಏನು ಹೆಸರು ಇಡಕ್ ಆಗೋದ್ರೊಳಗೆ ಫಾರ್ಮ್ನಾಗ ಅದಾರಪ್ಪ ಎನ್ ಪುರಾನ್. ಅದಾಗಿದ ತಕ್ಷಣ ರಿಷಬ್ ಪಂತ್ ಅವರೇಜ್ ಇಸ್ 15 against Punjab and 46 run in 2 matches at the venue. ನೋಡ್ತಿರ್ಬೋದು ರಿಷಬ್ ಪಂತ್ ಓಕೆ ಪರ್ಫಾರ್ಮೆನ್ಸ್ ಕೊಟ್ಟಾರ, ಸ್ಟಾಟ್ಸ್ ನೋಡ್ತಿರ್ಬೋದು ಅವ್ರಿಗೆ. ಸೊ ಅದಾಗಿದ ತಕ್ಷಣ ಡೇವಿಡ್ ಮಿಲ್ಲರ್ ಹ್ಯಾಸ್ ಸ್ಕೋರ್ಡ್ 38 runs in 4 matches against Punjab and 6 runs in 1 match at the venue. ನೋಡ್ತಿರ್ಬೋದು ವೆನ್ಯೂನಾಗ ಡೌನ್ ಐತಿ ಪರ್ಫಾರ್ಮೆನ್ಸ್ ಅದ. 4 ಮ್ಯಾಚ್ನಾಗ 38 ರನ್ ಅಂದ್ರೆ ಅದು ಓಕೆ ಗೈಸ್, ಡೀಸೆಂಟ್ ಪರ್ಫಾರ್ಮೆನ್ಸ್ ಐತಿ. ಅದಾಗಿದ ತಕ್ಷಣ ಆಯುಷ್ ಬುಧೋನಿ ಬಂದ್ಬಿಟ್ಟು 60 runs in 4 matches against Punjab
and 260 runs in 14 matches at the venue. ನೋಡ್ತಿರ್ಬೋದು ವೆನ್ಯೂದಾಗ ಚಲೋ ಪರ್ಫಾರ್ಮೆನ್ಸ್ ಐತಿ, ಚಲೋ ಎಕ್ಸ್ಪೀರಿಯನ್ಸ್ ಐತಿ ಅವ್ರಿಗೆ ಆಲ್ರೆಡಿ. ಸೊ ಶರ್ದುಲ್ ಠಾಕೂರ್ ಹ್ಯಾಸ್ 19 wickets in 13 matches against Punjab, but is yet to play at the venue. ಶರ್ದುಲ್ ಠಾಕೂರ್ ಪಂಜಾಬ್ ಅಪೋಸಿಟ್ ಚೆನ್ನಾಗೈತಿ ಪರ್ಫಾರ್ಮೆನ್ಸ್, ಆದ್ರೆ ಫಸ್ಟ್ ಟೈಮ್ ಮಾಡತ್ತಾರ ಗ್ರೌಂಡ್ ನಾಗ, ಇನ್ನೂ ಆಡ್ಬೇಕು ಗ್ರೌಂಡ್ ನಾಗ. ನೋಡೋಣ. ರಿಷಬ್ ಆರ್ ಬಿಷ್ಣೋಯಿ ಹ್ಯಾಸ್ 5 wickets in 4 matches and 15 wickets in 14 matches at the venue. ನೋಡ್ತಿರ್ಬೋದು ಆರ್ ಬಿಷ್ಣೋಯಿದು ಓಕೆ ಇದೆ ಸ್ಟಾಟ್ಸ್ ಬಂದ್ಬಿಟ್ಟ. ಸೊ ಅದಾಗಿದ ತಕ್ಷಣ ನಾವು ನೋಡೋಣ. ಅವೇಶ್ ಖಾನ್ ಹ್ಯಾಸ್ 8 wickets in 9 matches and 3 wickets in 4 matches at the venue. ನೋಡ್ತಿರ್ಬೋದು ಅವೇಶ್ ಖಾನ್ ಓಕೆ ಇದೆ, ಡೀಸೆಂಟ್ ಪರ್ಫಾರ್ಮೆನ್ಸ್ ಐತಿ, ಹೆಸರಿಡಕ್ಕಂತೂ ಏನಾಗೋದಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಗೈಸ್ ಕೀ ಸ್ಟಾಟ್ಸ್. ಪಿ ಸಿಂಗ್ ಹ್ಯಾಸ್ 32 runs in 3 matches against LSG but averages 48 at the venue. ನೋಡ್ಬೋದು ಇವ್ರದ್ದು ಚೆನ್ನಾಗೈತೆ ಪಿ ಸಿಂಗ್ ಇದೆ ಪರ್ಫಾರ್ಮೆನ್ಸ್. Shreyas Iyer has 170 runs in 4 matches against LSG and 80 runs in 2 matches at the venue. ನೋಡ್ತಿರ್ಬೋದು ಗೈಸ್ ಶ್ರೇಯಸ್ ಅಯ್ಯರ್ ಫಾರ್ಮ್ ನಾಗಿದ್ದಾರೆ, ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗೈತೆ ಗೈಸ್ ಇವ್ರ ಮುಂದೆ. ನೆಕ್ಸ್ಟ್ ಬಂದ್ಬಿಟ್ಟು ಗ್ಲೆನ್ ಮ್ಯಾಕ್ಸ್ವೆಲ್ has 95 runs plus 4 wickets in 5 matches against LSG and 1 wicket plus 4 runs in 1 match at the venue. ನೋಡ್ಬೋದು ಓಕೆ ಐತಿ, ಇವತ್ತು ಚಲೋ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಐತಿ. So M. Stoinis is ex-LSG player and has 316 runs in 5 matches plus 5 wickets in 14 matches at the venue. ನೋಡ್ತಿರ್ಬೋದು ಎಂ ಸ್ಟಾನಿಸ್ದು ಒಳ್ಳೆ ರೆಕಾರ್ಡ್ಸ್ ಅದಾವ ಈ ಗ್ರೌಂಡ್ ನಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೀ ಸ್ಟಾಟ್ಸ್. ಎ ಸಿಂಗ್ ಹ್ಯಾಸ್ 4 wickets in 4 matches against LSG and 6 wickets in 7 matches at the venue. ಇವ್ರದ್ದು ಓಕೆ ಗೈಸ್, ಹಂಗೇನಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜುವೇಂದರ್ ಚಾಹಲ್ ಹ್ಯಾಸ್ 6 wickets in 5 matches against LSG. All wickets has come in 3 pitches while bowling second. ನೋಡ್ತಿರ್ಬೋದು ಗೈಸ್ ಬೌಲಿಂಗ್ ಸೆಕೆಂಡ್ ಮಾಡ್ಬೇಕಾದ್ರೆ ಎಲ್ಲ 6 wickets ತೆಗೆದಾರ ಅವ್ರು. ಸೊ ಅಂಡ್ 2 wickets in 3 matches at the venue. ವೆನ್ಯೂದಾಗಂತೂ 3 wicket ತಗೊಂಡಾರ, 2 wicket ತಗೊಂಡಾರ ವೆನ್ಯೂದಾಗ 3 ಮ್ಯಾಚ್ ಆಡಿ. ಸೊ ಓಕೆ ಗೈಸ್ ಇವ್ರದ್ದು. ಸೊ ಇದು ನೋಡ್ಬೋದು ಗೈಸ್, ಇದು ಚಲೋ ಐತಿ ಮ್ಯಾಚ್ ಅಪ್. ಏನಂತಂದ್ರೆ ಎಲ್ ಫರ್ಗಸನ್ ಹ್ಯಾಸ್ ಫೇವರಬಲ್ ಮ್ಯಾಚ್ ಅಪ್ ವಿತ್ ಎನ್ ಪುರಾನ್. ಎನ್ ಪುರಾನ್ಗೆ 17 ಸಲ ಬಾಲ್ ಮಾಡಿ 3 ಸಲ ವಿಕೆಟ್ ತೆಗೆದಾರ ಗೈಸ್ ಎನ್ ಪುರಾನ್ಗೆ ಫರ್ಗಸನ್. ಆಮೇಲೆ ರಿಷಬ್ ಪಂತ್ಗೆ 36 ಸಲ ಬಾಲ್ ಮಾಡಿ 36 ಸಲ ಬಾಲ್ ಹಾಕಿ 3 ಸಲ ವಿಕೆಟ್ ತೆಗೆದಾರ ಗೈಸ್. ನೋಡ್ತಿರ್ಬೋದು ಇವ್ರದ್ದು ಮಸ್ತ್ ಐತಿ. ನಾನು ಸ್ಟಾಟ್ಸ್ ಅಂದ್ರೆ ಇವ್ರಿಗೆ ಆಗ್ ಬರಂಗಿಲ್ಲ. ವೆಲ್ ಫರ್ಗೂಸನ್ ಡಾಮಿನೇಟ್ ಮಾಡ್ತಾನೆ ಇವ್ರಿಬ್ರಿಗೂ. ಸೊ ಇಫ್ ಈ ಪ್ಲೇಸ್ ಅವ್ನ ಬಿಡಾಕ್ ಹೋಗ್ರಿ, ಅವ್ನ ಆಟ ಆಡಿದಂದ್ರೆ ಟೀಮ್ನಾಗ ಅವ್ನ ಹಾಕೊಳಕಂತೂ ಬಿಡಾಕ್ ಹೋಗ್ರಿ, ಯಾಕಂದ್ರೆ ರಿಷಬ್ ಪಂತದ ಮತ್ತೆ ಪುರಾಣದ ಸ್ವಲ್ಪ ಟಕ ಡೀಲ್ ಆಗ್ತೈತೆ ಅವ್ನ ಮುಂದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ನಮ್ಮ ಕೀ ಮ್ಯಾಚ್ಅಪ್ಸ್ ಗೈಸ್. ಕೀ ಮ್ಯಾಚ್ಅಪ್ಸ್ನಾಗ ಫಸ್ಟ್ ಬಂದ್ಬಿಟ್ಟು ಎಂ ಅಕ್ರಮ್ ವರ್ಸಸ್ ಸಿಂಗ್. ಎಂ ಅಕ್ರಮ್ 78 ರನ್ ನೋಡೋದು, 64 ಬಾಲ್ ಹೊಡೆದ 64 ಬಾಲ್ ಯೂಸ್ ಮಾಡಿ 4 ಸಲ ವಿಕೆಟ್ ಹೋಗಿ ಗೈಸ್. ನೋಡ್ತಿರ್ಬೋದು ಎಂ ಅಕ್ರಮ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಷಬ್ ಪಂತ್ ವರ್ಸಸ್ ಜುವೇಂದರ್ ಚಾಹಲ್ 83 ರನ್ಸ್ ಹೊಡೆದು 59 ಬಾಲ್ಸ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗಿ ಗೈಸ್. ನೋಡ್ತಿರ್ಬೋದು ಜುವೇಂದರ್ ಚಾಹಲ್ ಹೆಂಗ್ ಡಾಮಿನೇಟ್ ಮಾಡತ್ತಾರಂತ. ಸೊ ರಿಷಬ್ ಪಂತ್ ವರ್ಸಸ್ ಗ್ಲೆನ್ ಮ್ಯಾಕ್ಸ್ವೆಲ್ ಬಿದ್ದಾಗ 11 ರನ್ಸ್ ಹೊಡೆದು 12 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್ ರಿಷಬ್ ಪಂತ್ ಗ್ಲೆನ್ ಮ್ಯಾಕ್ಸ್ವೆಲ್ ಮುಂದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎ ಅಹ್ಮದ್ ವರ್ಸಸ್ ಜುವೇಂದರ್ ಚಾಹಲ್ ಬಿದ್ದಾಗ 6 ರನ್ ಹೊಡೆದು 11 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ಬೋದು ಜುವೇಂದರ್ ಚಾಹಲ್ ಹೆಂಗ್ ಡಾಮಿನೇಟ್ ಮಾಡ್ಯಾರ ಅವನು. ಸೊ ನೆಕ್ಸ್ಟ್ ಅದಾಗಿದ ತಕ್ಷಣ ಗೈಸ್ ನಾವು ನೋಡೋಣ ಫ್ಯಾಂಟಸಿ ಟಿಪ್ಸ್ ಇನ್ ವಿಕೆಟ್ ಕೀಪಿಂಗ್ ಸೆಕ್ಷನ್ ಗೈಸ್. ಫಸ್ಟ್ ಬಂದ್ಬಿಟ್ಟು ಎನ್ ಪುರಾನ್ ಇಸ್ ಅ ಡಿಸ್ಟ್ರಕ್ಟಿವ್ ಬ್ಯಾಟರ್. ಅವ್ನಿಗೆ ಸ್ಮಾಲ್ ಲೀಗ್ ನಾಗ ಅಂತೂ ಬಿಡಾಕ್ ಹೋಗ್ರಿ ಗೈಸ್, ಯಾಕಂದ್ರೆ ಸ್ಮಾಲ್ ಲೀಗ್ ನಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಐತಿ, ಫಾರ್ಮ್ ನಾಗ ಹೋದ್ರ ಅವ್ರಿಗೆ ಇವಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಷಬ್ ಪಂತ್ ಕ್ಯಾನ್ ಕಮ್ ಬ್ಯಾಕ್ ಇನ್ ಫಾರ್ಮ್ ಎನಿ ಟೈಮ್ ಅಂಡ್ ಕೀಪಿಂಗ್ ಹಿಮ್ ಇನ್ ದ ಸ್ಮಾಲ್ ಲೀಗ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್, ಯಾಕಂದ್ರೆ ಅವ ವಿಕೆಟ್ ಕೀಪರ್ ಮಾಡ್ತಾನೆ, ಬ್ಯಾಟಿಂಗು ಮಾಡ್ತಾನೆ. ಸೊ ಡಬಲ್ ಪಾಯಿಂಟ್ಸ್ ಗೈಸ್. ಸೊ ಅದಕ್ಕೆ ಸ್ಮಾಲ್ ಲೀಗ್ ನಾಗ ಅವಾಯ್ಡ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅವನ್ನ. ಸೊ ಅದಾಗಿದ ತಕ್ಷಣ ಪಿ ಸಿಂಗ್ ಇಸ್ ಅ ಸ್ಲೈಟ್ಲಿ ಇನ್ಕನ್ಸಿಸ್ಟೆಂಟ್ ಬಟ್ ಕ್ಯಾನ್ ಯುಟಿಲೈಸ್ ದ ಪವರ್ ಪ್ಲೇ. ಡಿಸೆಂಟ್ ಆಪ್ಷನ್ ಗೈಸ್, ಡಿಸೆಂಟ್ ಆಪ್ಷನ್ ಪವರ್ ಪ್ಲೇ ನಾಗ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಐತಿ. ಆದ್ರೆ ಟ್ರೈ ಮಾಡ್ರಿ ಪವರ್ ಪ್ಲೇನಾಗ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಐತಿ, ಅಲ್ಲೇ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಐತೆ ಅವ್ನ. ಸೊ ಅದಾಗಿದ ತಕ್ಷಣ ಬ್ಯಾಟರ್ ಸೆಕ್ಷನ್ ನಾಗ ನೋಡೋಣ ಗೈಸ್. ಶ್ರೇಯಸ್ ಅಯ್ಯರ್ ಇಸ್ ಇನ್ ಗುಡ್ ಫಾರ್ಮ್, ಕ್ಯಾನ್ ಬಿ ಟ್ರೈಡ್ ಇನ್ ಬೋತ್ ಇನ್ನಿಂಗ್ಸ್ ಗೈಸ್. ಶ್ರೇಯಸ್ ಅಯ್ಯರ್ ಯಾರು ಫಸ್ಟ್ ಬ್ಯಾಟಿಂಗ್ ಆಗಲಿ ಸೆಕೆಂಡ್ ಬ್ಯಾಟಿಂಗ್ ಆಗಲಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಭಾಳ ಐತೆ, ಯಾಕಂದ್ರೆ ಶ್ರೇಯಸ್ ಅಯ್ಯರ್ ಫಾರ್ಮ್ ನಾಗದಾರ ಅವ್ರು. ಸೊ ಅದಾಗಿದ ತಕ್ಷಣ ಎಂ ಮಾರ್ಚ್ ಕ್ಯಾನ್ ಯುಟಿಲೈಸ್ ದ ಪವರ್ ಪ್ಲೇ ಬಟ್ ಈಸ್ ನಾಟ್ ಅ ಮಸ್ಟ್ ಪಿಕ್ ಆಸ್ ಈಸ್ ಪ್ಲೇಯಿಂಗ್ ಆಸ್ ಅ ಬ್ಯಾಟರ್. ನೋಡ್ತಿರ್ಬೋದು ಮಿಚೆಲ್ ಮಾರ್ಚ್ ಅಷ್ಟೇನು ಕಾಸಿಲ್ಲ, ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗತ್ತಿಲ್ಲ. ಸೊ ಅವ್ರನ್ನ ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೋಬಹುದು, ಸ್ಮಾಲ್ ಲೀಗ್ ನಾಗ ಡ್ರಾಪ್ ಮಾಡ್ಕೋರಿ ಗೈಸ್. ಅದಾಗಿದ ತಕ್ಷಣ ಪಿ ಆರ್ಯ gave some chances early in the last match. He is slightly risky but can be tried as he ಓಪನ್ ಮಾಡಿದಂದ್ರೆ ಟ್ರೈ ಮಾಡ್ರಿ ಗೈಸ್. ಫಸ್ಟ್ ಲೈಟ್ಲಿ ಸ್ಲೋ ಸ್ಮಾಲ್ ಲೀಗ್ ಅಂತ ಟ್ರೈ ಮಾಡ್ಬೇಡ್ರಿ, ಇದನ್ನ ಟ್ರೈ ಮಾಡ್ಕೊರಿ ಗ್ರ್ಯಾಂಡ್ ಲೀಗ್ ನಾಗ. ಸೊ ಅದಾಗಿದ ತಕ್ಷಣ ಗೈಸ್ ನಾವು ನೋಡೋಣ ಬ್ಯಾಟರ್ ಸೆಕ್ಷನ್ ನಾಗ ಎಸ್ ಸಿಂಗ್ ಅಂಡ್ ಡಿ ಮಿಲ್ಲರ್ ಆರ್ ಗುಡ್ ಬ್ಯಾಟರ್ಸ್ ಬಟ್ ಬ್ಯಾಟ್ ಸ್ಲೋ ಅವಾಯ್ಡ್ ದಮ್ ಇನ್ ಸ್ಮಾಲ್ ಲೀಗ್ ಗೈಸ್, ಯಾಕಂದ್ರೆ ಸ್ಮಾಲ್ ಲೀಗ್ ನಾಗ ಮಾಡಕ್ ಹೋಗ್ಬಿಡ್ರಿ. ಲೋ ಆರ್ಡರ್ ನ ಬ್ಯಾಟಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಫಸ್ಟ್ ಬಂತಂದ್ರೆ ಬರ್ಬೋದು ಅವ್ರದ್ದು, ಇಲ್ಲಾಂದ್ರೆ ಬರಕ್ ಆಗೋದಿಲ್ಲ ಚಾನ್ಸಸ್ ಅವ್ರದ್ದು. ಸೊ ಅವ್ರನ್ನ ಟ್ರೈ ಮಾಡಕ್ ಹೋಗ್ರಿ, ಸ್ಮಾಲ್ ಲೀಗ್ ನಾಗ ಡ್ರಾಪ್ ಮಾಡ್ಕೊಂಡು ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೊರಿ ಗೈಸ್. ಅದಾಗಿದ ತಕ್ಷಣ ಎ ಬಡೋನಿಯನ್ ಎ ಸಮಾದ್ ವಿಲ್ ಬ್ಯಾಟ್ ಲೋ ಅವಾಯ್ಡ್ ಇನ್ ಸ್ಮಾಲ್ ಲೀಗ್, ಅವ್ನು ಸ್ಮಾಲ್ ಲೀಗ್ ನಾಗಿಂದ ಅವಾಯ್ಡ್ ಮಾಡ್ರಿ ಗೈಸ್, ಯಾಕಂದ್ರೆ ಲೋ ಆರ್ಡರ್ ನ ಬ್ಯಾಟಿಂಗ್ ಮಾಡ್ತಾರೆ. ಇವಾಗ ಬಂದ್ಬಿಟ್ಟು ನಾವು ನೋಡೋಣ ಆಲ್ರೌಂಡರ್ ಸೆಕ್ಷನ್ ನಾಗ
ಮೆನಿ ಲೆಫ್ಟೀಸ್ ಇಸ್ ಇನ್ LSG, ಸೊ ಮ್ಯಾಕ್ಸ್ವೆಲ್ ವಿಲ್ ಬಿ ಮಸ್ಟ್ ಪಿಕ್. ಮ್ಯಾಕ್ಸ್ವೆಲ್ ಪಕ್ಕ ಆಡ್ತಾರೆ ಗೈಸ್, ರೈಟ್ ಹ್ಯಾಂಡ್ ಸ್ಪಿನ್ನರ್ ಅದಾರ ಅವರು, ಲೆಫ್ಟಿ ಭಾಳ ಮಂದಿ ಇದಾರೆ, ಸೊ ಅವ್ರನ್ನ ಬೌಲಿಂಗ್ ಮಾಡ್ತಾರೆ, ವಿಕೆಟ್ ತಗೋ ಚಾನ್ಸಸ್ ಭಾಳ ಅದಾವ ಗೈಸ್. ಅದಾಗಿದ ತಕ್ಷಣ ಎಂ ಸ್ಟೋನಿಸ್ ಇಸ್ ಎಕ್ಸ್ ಪ್ಲೇಯರ್ ಅಂಡ್ ಕ್ಯಾನ್ ಕಂಟ್ರಿಬ್ಯೂಟ್ ವಿತ್ ಬ್ಯಾಟ್ ಆರ್ ಬಾಲ್, ಇಂಪಾರ್ಟೆಂಟ್ ಇನ್ ಸ್ಮಾಲ್ ಲೀಗ್ ಗೈಸ್. ನೋಡ್ಬೋದು ಎಂ ಸ್ಟೋನಿಸ್ ಬ್ಯಾಟಿಂಗ್ ಮಾಡ್ತಾರೆ, ಬೌಲಿಂಗ್ ಮಾಡ್ತಾರೆ, ಸೊ ಅವ್ರನ್ನ ಸ್ಮಾಲ್ ಲೀಗ್ ನಾಗ ಬಿಟ್ಕೊಳಕಂತೂ ಚಾನ್ಸ್ ಇಲ್ಲ, ಅವ್ರನ್ನ ತಗೊಳ್ಬೇಕು, ಮಸ್ಟ್ ಪಿಕ್ ಗೈಸ್. ಈಸ್ ಆಲ್ಸೋ ಎಂ ಜೈಸನ್ ಈಸ್ ಅನದರ್ ಇಂಪಾರ್ಟೆಂಟ್ ಪಿಕ್ ಆಸ್ ಈ ಗಿವ್ಸ್ ಬ್ಯಾಟಿಂಗ್ ಬ್ಯಾಕಪ್ ಅಂಡ್ ಈಸ್ ಅ ವಿಕೆಟ್ ಟೇಕರ್. ನೋಡ್ತಿರ್ಬೋದು ಅವರು ಎಂ ಜೈಸನ್ ಈಸ್ ಅ ಬ್ಯಾಟ್ಸ್ಮನ್ ಆಲ್ಸೋ ಅಂಡ್ ಅ ಬೌಲರ್ ಆಲ್ಸೋ. So you should pick them, you should pick him and you should try them in a small league. Small league ನಾಗ ಬೇಡ ಗೈಸ್, ಗ್ರ್ಯಾಂಡ್ ಲೀಗ್ ನ ಟ್ರೈ ಮಾಡ್ಕೊರಿ. ಗ್ರ್ಯಾಂಡ್ ಲೀಗ್ ನ ಟ್ರೈ ಮಾಡಿ, ಸ್ಮಾಲ್ ಲೀಗ್ ನಾಗ ಬೇಡ, ಯಾಕಂದ್ರೆ ರಿಸ್ಕಿ ಅದ ಮನುಷ್ಯ ಭಾಳ, ಯಾವ ಟೈಮ್ ನಾಗ ಏನ್ ಮಾಡ್ತಾನೆ ಗೊತ್ತಿಲ್ಲ. ಸೊ ಅದಕ್ಕೆ ನನಗೆ ಅನ್ಸೋ ಮಟ್ಟಿಗೆ ಸ್ಮಾಲ್ ಲೀಗ್ ನ ಟ್ರೈ ಮಾಡ್ಕೊಂಡು ಡ್ರಾಪ್ ಮಾಡ್ಕೊಂಡು ರಿಸ್ಕ್ ತಗೊಂಡು ಗ್ರ್ಯಾಂಡ್ ಲೀಗ್ ನ ಟ್ರೈ ಮಾಡ್ಕೊರಿ ಗೈಸ್ ಅವನು. ಸೊ ಅದಾಗಿದ ತಕ್ಷಣ ನಾವು ನೋಡೋಣ ಒಮರ್ ಝೈ ಕ್ಯಾನ್ ಆಲ್ರೌಂಡರ್ ಸೆಕ್ಷನ್ ಆಗಿ ನೋಡೋಣ. ಒಮರ್ ಝೈ ಕ್ಯಾನ್ ಪ್ಲೇ ಆಲ್ ರೌಂಡರ್ ರೋಲ್, ಗುಡ್ ಆಪ್ಷನ್ ಅದಂದ್ರೆ ಫಾರ್ಮ್ ನಾಗ ಹೋದ್ರ ಅವ್ರ. ಸೊ ಅವ್ರನ್ನ ಸ್ಮಾಲ್ ಲೀಗ್ ನಾಗ ಟ್ರೈ ಮಾಡ್ಕೊರಿ, ರಿಸ್ಕ್ ಇಲ್ಲ ಪ್ಲೇಯರ್. Akram has not bowled yet and many right hand bowler in Punjab, so he is not expected to bowl but can picked as a batter section. Batter ಲೆಕ್ಕದಾಗ ತಗೋಬಹುದು, ಅವ್ರನ್ನ ಬೌಲಿಂಗ್ ಮಾಡ್ತಾನೆ, ಇನ್ನೂ ಮಟ್ಟ ಬೌಲಿಂಗ್ ಮಾಡಿಲ್ಲ ಅವ್ರ ಲಾಸ್ಟ್ ಮ್ಯಾಚಸ್ ನಾಗಿಂದ. ಸೊ ನಂಗೆ ಅನ್ಸೋ ಮಟ್ಟಿಗೆ ಬ್ಯಾಟರ್ ಆಗಿ ತಗೋಬಹುದು ಅವ್ರನ್ನ. ಗ್ರ್ಯಾಂಡ್ ಲೀಗ್ ನ ಟ್ರೈ ಮಾಡಿದ್ರೆ ಸ್ಮಾಲ್ ಲೀಗ್ ನಾಗ ಬೇಡ. Akram ಹೆಗ್ಡೆ ಕ್ಯಾನ್ ಬಿ ಅವಾರ್ಡೆಡ್ ಇನ್ ಸ್ಮಾಲ್ ಲೀಗ್ಸ್. ಆ ಮನುಷ್ಯ ಅಷ್ಟು ಕಾಸಿಲ್ಲ ಗೈಸ್, ಲೋವರ್ ನ ಬ್ಯಾಟಿಂಗ್ ಮಾಡ್ತಾರೆ, ಅವನ್ನ ಸ್ಮಾಲ್ ಲೀಗ್ ನಾಗ ತಗೊಳಕ್ ಹೋಗ್ಬಿಡ್ರಿ, ಇದನ್ನ ತಗೋರಿ ಗೈಸ್, ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೊರಿ. ಅದಾಗಿದ ತಕ್ಷಣ ಬೌಲರ್ ಸೆಕ್ಷನ್ ಆಗಿ ನೋಡೋಣ ಗೈಸ್. ಎ ಸಿಂಗ್ ಅಂಡ್ ಶರ್ದುಲ್ ಠಾಕೂರ್ ಈಸ್ ಆರ್ ಮಸ್ಟ್ ಪಿಕ್ಸ್ ವೈಲ್ ಬೌಲಿಂಗ್ ಫಸ್ಟ್. ಎ ಸಿಂಗ್ ಅಂಡ್ ಶರ್ದುಲ್ ಠಾಕೂರ್ ಏನಾರ ಫಸ್ಟ್ ಬೌಲಿಂಗ್ ಮಾಡಕತ್ತಾರ, ಅವ್ರನ್ನ ಮಸ್ಟ್ ತಗೋಬೇಕು ಗೈಸ್ ನೀವು ಸ್ಮಾಲ್ ಲೀಗ್ ನಾಗ, ಯಾಕಂದ್ರೆ ಅವ್ರು ಒಳ್ಳೆ ಬೌಲರ್ ಸೆಕ್ಷನ್ ಆಗಿ ಒಳ್ಳೆ ಪಾಯಿಂಟ್ಸ್ ಕೊಡೋ ಚಾನ್ಸ್ ಅದ, ಪಕ್ಕಾ ವಿಕೆಟ್ ತೊಗೊಂತಾರ ಅವರು. ಆರ್ ವಿಷ್ಣು ಅಂಡ್ ಜುವೇಂದ್ರ ಚಹಲ್ ಕ್ಯಾನ್ ಬಿ ಟ್ರೈಡ್ ಇನ್ ಬೋತ್ ಇನ್ನಿಂಗ್ಸ್ ಬಟ್ ಮಸ್ಟ್ ಪಿಕ್ ವೈಲ್ ಬೌಲಿಂಗ್ ಸೆಕೆಂಡ್. ಅವ್ರದ್ದು ಬೌಲಿಂಗ್ ಸೆಕೆಂಡ್ ಮಾಡ್ಬೇಕಾದ್ರೆ ರೆಕಾರ್ಡ್ಸ್ ಚೆನ್ನಾಗದಾವ ಗೈಸ್, ವಿಕೆಟ್ ತಗೊಂಡು. ಸೊ ಜುವೇಂದ್ರ ಚಹಲ್ ಅಂಡ್ ಆರ್ ವಿಷ್ಣು ಯಾರ್ ಬೆಸ್ಟ್ ಗೈಸ್ ಫಾರ್ ಸೆಕೆಂಡ್ ಬ್ಯಾಟಿಂಗ್. ಅವೇಸ್ ಖಾನ್ ಅಂಡ್ ಯಕ್ಷತ್ ಕ್ಯಾನ್ ಬಿ ಟ್ರಂಪ್ ವೈಲ್ ಬೌಲಿಂಗ್ ಫಸ್ಟ್. ಅವ್ರನ್ನೂ ಟ್ರೈ ಮಾಡ್ಬೋದು ಗೈಸ್, ಫಸ್ಟ್ ಬೌಲಿಂಗ್ ಮಾಡ್ಬೇಕಾರೆ ಅವರು ಒಳ್ಳೆ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಐತಿ ಫಸ್ಟ್ ಬೌಲಿಂಗ್ ಮಾಡ್ಬೇಕಾರೆ. ಸೊ ಅದಾಗಿದ ತಕ್ಷಣ ಪಿ ಯಾದವ್ ಅಂಡ್ ಡಿ ಸಿಂಗ್ ಆರ್ ಡಿಸೆಂಟ್ ಬೌಲರ್ಸ್ ಟ್ರೈ ಇನ್ ಗ್ರ್ಯಾಂಡ್ ಲೀಗ್ ಗೈಸ್. ಅವ್ರನ್ನ ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೊರಿ, ಸ್ಮಾಲ್ ಲೀಗ್ ನಾಗ ಬೇಡ, ಯಾಕಂದ್ರೆ ಸ್ವಲ್ಪ ಅವರು ರಿಸ್ಕಿ ಅದಾರ, ತಗೋತಾರೋ ಇಲ್ಲೋ ಹಿಂಗ್ ಈ ಲೆಕ್ಕದಾಗ ಅದಾರ. ಸೊ ಅವ್ರನ್ನ ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೊರಿ, ಸ್ಮಾಲ್ ಲೀಗ್ ನಾಗ ಮಾಡ್ಬೇಡ. ಇಫ್ ಎಂ ಸಿದ್ಧಾರ್ಥ್ ಪ್ಲೇಸ್ ಈ ಕ್ಯಾನ್ ಬಿ ಟ್ರಂಪ್ ಇನ್ ಸ್ಮಾಲ್ ಲೀಗ್ ಗೈಸ್. ನೋಡ್ತಿರ್ಬೋದು ಟ್ರಂಪ್ ಪ್ಲೇಯರ್ ಆಗಿ ಮಾಡ್ಕೋಬಹುದು ಸಿದ್ಧಾರ್ಥ್ ಆಡಿದ ಅಂದ್ರೆ ಮ್ಯಾಚ್ ನಾಗ. ಸೊ ಅದಾಗಿದ ತಕ್ಷಣ ನಾವು ನೋಡೋಣ ಗೈಸ್. ನಾನು ಗಿವ್ ಅವೇನಾಗ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಎಲ್ಲರೂ ತಪ್ಪು ಮಾಡತ್ತೀರಿ. ಏನ್ ಮಾಡತ್ತೀರಪ್ಪ ಅಂತಂದ್ರೆ ನಿಮ್ ಕರೆಕ್ಟ್ ಪ್ರೊಸೀಜರ್ ಹೇಳ್ತೀನಿ ನೋಡ್ರಿ. ಏನ್ ಪ್ರೊಸೀಜರ್ಪ್ಪ ಅಂತಂದ್ರೆ ನನ್ನ ಈ ವಿಡಿಯೋ ಕೆಳಗ ಲೈಕ್ ಮಾಡ್ಕೊಂಡ ಈ ವಿಡಿಯೋನ 5 ಮಂದಿಗೆ ಶೇರ್ ಮಾಡ್ಕೊಂಡ ನನ್ನ ಇನ್ಸ್ಟಾಗ್ರಾಮ್ ನಾಗ ಬಂದ್ಬಿಟ್ಟು ಫಾಲೋ ಮಾಡ್ಕೊಂಡು ನನಗೆ ನನ್ನ ಟೆಲಿಗ್ರಾಮ್ ನಾಗ ಜಾಯ್ನ್ ಆಗಿ ಇದನ್ನೆಲ್ಲಾನು ಸ್ಕ್ರೀನ್ ಶಾಟ್ ಹೊಡ್ಕೊಂಡ ನನ್ನ ಇನ್ಸ್ಟಾಗ್ರಾಮ್ ನಾಗ DM ಮಾಡ್ಬೇಕು ಗೈಸ್. DM ಮಾಡಿದ ತಕ್ಷಣ ನಾನು ಯಾರು ಫಸ್ಟ್ ಮಾಡಿರ್ತಾರೋ ಸೆಲೆಕ್ಟ್ ಮಾಡ್ಕೊಂಡ ಗಿವ್ ಅವೇ ವಿನ್ನರ್ ಸೆಲೆಕ್ಟ್ ಮಾಡ್ತೀನಿ ಗೈಸ್ ನಾನು. ಸೊ ಇಷ್ಟ ಪ್ರೊಸೀಜರ್. ಎಲ್ಲರೂ ನಿನ್ನೆ ತಪ್ಪು ಮಾಡಿದ್ರೆ ಯಾರು ಗಿವ್ ಅವೇ ವಿನ್ನರ್ ಆಗಿಲ್ಲ ಇವತ್ತು. ಸೊ ಇವತ್ತನ್ನ ಗಿವ್ ಅವೇನಾಗ ಯಾರು ಈ ಪ್ರೊಸೀಜರ್ನ 3 ಪ್ರೊಸೀಜರ್ನ ಕರೆಕ್ಟ್ ಆಗಿ ಮಾಡ್ತಾರೆ, ಸೊ ಅವ್ರ ಗಿವ್ ಅವೇ ವಿನ್ನರ್ ಆಗ್ತಾರೆ ಗೈಸ್. ಸೊ ಇಷ್ಟ ಗೈಸ್, ಗಿವ್ ಅವೇ ಪ್ರೊಸೀಜರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಲಾಸ್ಟ್ ಅಂಡ್ ಫೈನಲ್ ನನ್ನ ಪ್ರಿಡಿಕ್ಷನ್ಸ್ ಗೈಸ್. ನನ್ನ ಪ್ರಿಡಿಕ್ಷನ್ಸ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಫಸ್ಟ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಗೈಸ್, ಹಾರ್ಪ್ ಅಂತ ಟು ಸ್ಕೋರ್ ಮಿನಿಮಮ್ 50 ರನ್ಸ್ ಹೊಡೆದಿದ್ದಾರೆ, ಮಿನಿಮಮ್ 50 ರನ್ಸ್ ಹೊಡೆದಿದ್ದಾರೆ ಗೈಸ್. ರಿಷಬ್ ಅಂತ ಅವ್ರ ಸಪೋರ್ಟಿಗೆ ಎನ್ ಪುರಾಣ ಅಂಡ್ ಅಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡೋ ಚಾನ್ಸಸ್ ಅದಾವ ಗೈಸ್. ಅದಾಗಿದ ತಕ್ಷಣ ನನ್ನ ಸೆಕೆಂಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಮಿಚೆಲ್ ಮಾರ್ಷ್ ಫ್ಲಾಪ್ ಆಗ್ತಾನೆ ಗೈಸ್ ಇವತ್ತು. ಮಿಚೆಲ್ ಮಾರ್ಷ್ ಪಕ್ಕ ಫ್ಲಾಪ್ ಆಗ್ತಾನೆ ಇವತ್ತು, ಪ್ಲೇ ಮಾಡಂಗಿಲ್ಲ ಗೈಸ್ ಅವ. ಸೊ ನನ್ನ ಥರ್ಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಎಸ್ ಅಯ್ಯರ್ ಟು ಸ್ಕೋರ್ ರನ್ಸ್ ಫಾರ್ ಪಂಜಾಬ್ ವಿತ್ ಪಿ ಸಿಂಗ್ ಆರ್ ಎಂ ಸ್ಟೋನಿಸ್. ಶ್ರೇಯಸ್ ಅಯ್ಯರ್ ಪಕ್ಕ ಪರ್ಫಾರ್ಮ್ ಮಾಡ್ತಾರೆ ಗೈಸ್, ಅವ್ರ ಸಪೋರ್ಟಿಗೆ ಪಿ ಸಿಂಗ್ ಮತ್ತೆ ಎಂ ಸ್ಟೋನಿಸ್ ಮಾಡ್ತಾರೆ ಗೈಸ್. ಸೊ ನನ್ನ ಫೋರ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಗ್ಲೆನ್ ಮ್ಯಾಕ್ಸ್ವೆಲ್ ಟು ಗಿವ್ ಆಲ್ ರೌಂಡ್ ಪರ್ಫಾರ್ಮೆನ್ಸ್. ಮಿನಿಮಮ್ 50 ಪಾಯಿಂಟ್ಸ್ ಕೊಡ್ತಾನೆ ಗೈಸ್, ಫ್ಯಾಂಟಸಿ ಪಾಯಿಂಟ್ಸ್ ಕೊಡ್ತಾನ ನಾವು. ಮಿನಿಮಮ್ 50 ಫ್ಯಾಂಟಸಿ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಐತೆ ಗೈಸ್, ಕೊಡ್ತಾನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಂದು ಫಿಫ್ತ್ ಪ್ರಿಡಿಕ್ಷನ್ ಏನಪ್ಪಾ ಅಂತಂದ್ರೆ ಎ ಸಿಂಗ್ ಟು ಪಿಕ್ ವಿಕೆಟ್ಸ್ ಫ್ರಮ್ ಪಂಜಾಬ್ ವೈಲ್ ಬೌಲಿಂಗ್ ಫಸ್ಟ್. ಎ ಸಿಂಗ್ ಫಸ್ಟ್ ಬೌಲಿಂಗ್ ಮಾಡಿದಂದ್ರೆ ವಿಕೆಟ್ಸ್ ಪಕ್ಕ ತಗೊಂತಾನೆ ಗೈಸ್. ಎಂ ಜೇಸನ್ ಅಂಡ್ ಜುವೇಂದ್ರ ಚಹಲ್ ಟು ಟೇಕ್ ವಿಕೆಟ್ಸ್ ವೈಲ್ ಬೌಲಿಂಗ್ ಸೆಕೆಂಡ್. ಜುವೇಂದ್ರ ಚಹಲ್ ಅಂಡ್ ಎಂ ಜೇಸನ್ ಸೆಕೆಂಡ್ ಬೌಲಿಂಗ್ ಮಾಡಿದಂದ್ರೆ ಅವರು ಪಕ್ಕ ವಿಕೆಟ್ಸ್ ತಗೊಂತಾರೆ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಬಿಷ್ಣೋಯಿ ಅಂಡ್ ಪಿ ಯಾದವ್ ಟು ಟೇಕ್ ವಿಕೆಟ್ಸ್ ಫಾರ್ LSG ಇನ್ ಬೋತ್ ಇನ್ನಿಂಗ್ಸ್. ಆರ್ ಬಿಷ್ಣೋಯಿ ಅಂಡ್ ಪಿ ಯಾದವ್ ಫಸ್ಟ್ ಬೌಲಿಂಗರ್ ಮಾಡಲಿ ಸೆಕೆಂಡ್ ಬೌಲಿಂಗರ್ ಮಾಡಲಿ ಪಕ್ಕಾ ವಿಕೆಟ್ಸ್ ತಗೊಂತಾರೆ ಗೈಸ್ ಇವ್ರು ಬಂದ್ಬಿಟ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ಪ್ರಿಡಿಕ್ಷನ್ ಮ್ಯಾಚ್ ನಂಬರ್ 13 LSG ವರ್ಸಸ್ ಪಂಜಾಬ್. ಈ ಮ್ಯಾಚ್ ಯಾರು ಗೆಲ್ತಾರೆ? ಈ ಮ್ಯಾಚ್ ಗೆಲ್ಲೋದ ಪಂಜಾಬ್ ಗೈಸ್. ಯಾಕಂದ್ರೆ ಬ್ಯಾಟಿಂಗ್ ಲೈನ್ ಖತರ್ನಾಕ್ ಐತಿ, ಬೌಲಿಂಗ್ಸು ಖತರ್ನಾಕ್ ಐತಿ ಗೈಸ್. ಅವ್ರದ್ದು ಸ್ಟ್ಯಾಟ್ಸ್ ಬಂದ್ಬಿಟ್ಟು ಗ್ರೌಂಡ್ ಆಗಲಿ ಹೆಡ್ ಆಗ್ಲಿ ಎಲ್ಲಾನು ಚಲೋ ಪರ್ಫಾರ್ಮೆನ್ಸ್ ಐತೆ ಅವ್ರದ್ದು. ಸೊ ನಂಗನ್ಸೋ ಮಟ್ಟಿಗೆ ಈ ಮ್ಯಾಚ್ ಗೆಲ್ತಾರೆ ಪಂಜಾಬ್ ಅವ್ರ. ಮತ್ತೆ ಲಾಸ್ಟ್ ಬಂದ್ಬಿಟ್ಟು ನನ್ನ ಪ್ರಿಡಿಕ್ಷನ್ಸ್ ಚೇಂಜ್ ಆಗ್ಬೋದು ಗೈಸ್. ಗ್ರೌಂಡ್ ನೋಡಿ, ಗ್ರೌಂಡ್ ಯಾವ ಲೆಕ್ಕ ಐತಿ, ರೆಡ್ ಸಾಯಿಲ್ ಮ್ಯಾಗ ಐತೋ ಬ್ಲಾಕ್ ಸಾಯಿಲ್ ಮ್ಯಾಗ ಐತೋ
ಮಾಡ್ಕೊಂತೀನಿ, ನಾನು ಗುರ್ತು ಮಾಡ್ಕೊಂಡು ನಿಮಗೆ ಟೆಲಿಗ್ರಾಮ್ನಾಗ ಅಪ್ಡೇಟ್ಸ್ ಕೊಡ್ತೀನಿ. ಸೊ ನಾನು ಟೆಲಿಗ್ರಾಮ್ನಾಗ ಯಾರು ಜಾಯ್ನ್ ಆಗಿಲ್ಲ ಪಟ್ಟಂತ ಹೋಗ್ರಿ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ನಾನು ಇನ್ಸ್ಟಾಗ್ರಾಮ್ನಾಗ ಯಾರು ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡ್ಕೊರಿ ಗೈಸ್. 100 likes ಏಮ್ ಇಟ್ಟಿನಿ, 100 likes ಮಾಡ್ರಿ ಗೈಸ್. 1000 subscribers ಏಮ್ ಇಟ್ಟಿನಿ, 1000 subscriber ಮಾಡ್ಸ್ರಿ. ಆಮೇಲೆ ಏನಿಲ್ಲ ಗೈಸ್, ಯೂಟ್ಯೂಬ್ನಾಗ ನಾನು ವಿಡಿಯೋ ನೋಡಂತೀರಿ ಆದ್ರೆ ಯಾರು ಸಬ್ಸ್ಕ್ರೈಬ್ ಮಾಡಂತಿಲ್ಲ, ಹಂಗ್ ಮಾಡಕ್ ಹೋಗ್ರಿ ಗೈಸ್. ನನ್ಗೆ ಮೋಟಿವೇಶನ್ ಬರ್ತೈತಿ ಇನ್ನೂ ವಿಡಿಯೋಸ್ ಮಾಡಕ. ನಾನು ಎಷ್ಟು ವಿಡಿಯೋಸ್ ಮಾಡಿದ್ರು ನಿಮ್ ಸಂಬಂಧ ಮಾಡತ್ತೀನಿ, ನಿಮ್ ನಾಲೆಜ್ ಸಂಬಂಧ ಮಾಡತ್ತೀನಿ ಗೈಸ್. ಹೆಂಗ್ ಮಾಡಕ್ ಹೋಗ್ರಿ, ನೋಡಂತೀರಿ ಅದ್ರ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ, ಹಂಗ್ ಮಾಡಕ್ ಹೋಗ್ರಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ರಿ, ಏನ್ ಹೋಗೋದಿಲ್ಲ ನಿಮ್ದು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ನಾಲೆಜ್ ಸಿಗ್ತೈತಿ ನಿಮ್ಗೆ. ಬೆಲ್ ಐಕಾನ್ ನೋಡ್ರಿ ಬಾಜುಕ, ಡೈಲಿ ಅಪ್ಡೇಟ್ಸ್ ಬಂದ್ಬಿಡ್ತಾವ ನಿಮ್ಗೆ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ. ಸೊ ಗೈಸ್ ಇವತ್ತಿಗೆ ಇಷ್ಟ, ನಾಳೆ ಸಿಗೋಣ ಇನ್ನೊಂದು ವಿಡಿಯೋದಾಗ. ಟಾಟಾ, ಬಾಯ್ ಬಾಯ್.